ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತೊಂದು ವೆಡ್ಡಿಂಗ್ ಡೆಸ್ಟಿನಿ ರೆಸಾರ್ಟ್ಸ್ ಅಂದರೆ ರೆಸಾರ್ಟ್ ಕಮ್ ಡೆಸ್ಟಿನಿ ವೆಡ್ಡಿಂಗ್ ಡೆಸ್ಟಿನಿ ರೆಸಾರ್ಟ್ಸು. ಸೊ ಇಲ್ಲಿಗೆ ಇವತ್ತು ಲಾಂಚ್ಗೆ ಅಂತ ನಮ್ಮ ಒಂದು ಗಂಧದ ಗುಡಿ ಕ್ಲಬ್ಬಿಂದ ಬಂದಿದ್ದೀವಿ. ನಮ್ಮ ಸಂಗೀತ ಚಂದು ಅವರು ಇದ್ದಾರೆ. ನಮ್ಗೆ ಅಲ್ಲಿಂದನೇ ತಾನೇ ಪರಿಚಯ ಆಗಿದ್ದು. ಆ ಸಂಗೀತ ಅನ್ನೋದೇ ನಮಗೆ ಹೆಸರು. ಸೊ ಇದು ಇನ್ನೂ ಹೊಸದು, ಇವಾಗ ಊಟಕ್ಕೆ ಹೋಗಬೇಕು. ಸೊ ಒಂದು 48 ಎಕರೆಯಲ್ಲಿದೆ ಇದು ಜಾಗ, ನೋಡ್ಬೋದು. ಫುಲ್ಲು ತೆಂಗಿನ ಮರ. ಸೊ ಇದ್ರದ್ದು ಡೀಟೇಲ್ಸ್ ಎಲ್ಲ ಇನ್ನೂ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಇನ್ನೂ ಹಾಕ್ತೀವಿ. ಚೆನ್ನಾಗಿದೆ. ಇನ್ನು ಆಲ್ಮೋಸ್ಟ್ ಫೈನಲ್ ಟಚಪ್ಪಲ್ಲಿ ನಡೀತಾ ಇದೆ. ನಮ್ಮ ಕ್ಲಬ್ಗೆ ಇನ್ವೈಟ್ ಮಾಡಿದರು. ಸೊ ಆದ್ದರಿಂದ ನಮ್ಮ ಒಂದು ಗಂಧದ ಕ್ಲಬ್ಬಿಂದ ಎಲ್ಲ ಬಂದಿದ್ದೀವಿ. ರೂಮ್ ಸಿಗ್ತಾನಾ? ಎಲ್ಲರಿಗೂ ರೂಮ್ ಸಿಗ್ತಾ? ರೂಮ್ಸ್ ಏನಕ್ಕೆ ಖಾಲಿ ಇದೆ ನೋಡಿ ಅಲ್ಲ ಬರೋದಲ್ಲ ಗುರು, ಅವರು ಸುಮ್ಮನೆ ಹೆಂಗ್ ಬರ್ತಾರೆ. ವಾವ್, ಸೂಪರ್ ರೂಮ್ ನೋಡಿ. ಅಬೇನಾ? ಏಯ್ ಇಲ್ಲ ಲೇ, ಸೂಪರ್ ದೊಡ್ಡದಾಗಿದೆ, ಸಾಕತ್ತಾಗಿದೆ. ಎಷ್ಟು ಡೀಸೆಂಟ್ ಫ್ಯಾನ್ ಇದೆ. ಸುವೇಡಾ 109 ಕೇಸ್ ನಂಬರ್ಗಳೆಲ್ಲ 107 307. ಐ ಅದಲ್ಲ ಬಿಚ್ಕಿಸ್ಕೊಂಡು ಹೋಗ್ಬಿಡಿ. ಸಕಾಲಾಗಿದೆ. ಇದೊಂದೇ ಅಲ್ಲ, ಇನ್ನೂ ಈ ಜಾಗ ಫುಲ್ಲು ಅಂದರೆ ಒಂದು ಸೊ ಈ ಪ್ರಾಪರ್ಟಿ ಬಂದು ಫುಲ್ಲು ನೋಡಿ. ಇದು ಒಂದು ಆ ಕಡೆದು ಈ ಕಡೆ 2 ರೂಮ್ಸ್ ಲೆಫ್ಟ್ ಟು ರೈಟು. ಸೊ ಅದು ಡೈನಿಂಗ್ ಏರಿಯಾ ಮತ್ತು ಇಲ್ಲೂ ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲ ತೋರಿಸ್ತೀವಿ. ಸೊ ಬಾಯ್ಸ್ ನಮಗೆ ಅಂದರೆ ನಮಗೆ ಲಾಸ್ಟ್ ಟೈಮ್ ಒಂದ್ಸಲ ಬ್ರೀತ್ ರೆಸಾರ್ಟ್ಕಂತ ಹೋಗಿದ್ವಲ್ಲ. ಸೊ ಲಾಸ್ಟ್ ಟೈಮ್ ಒಂದು ಬ್ರೀತ್ ರೆಸಾರ್ಟ್ಕಂತ ಹೋಗಿದ್ವು ಕುಡ್ತಿ. ಸೊ ಐಕ್ಮಿಸ್ಟ್ ಅವರು ಒಂದು ಇವೆಂಟ್ ಅವರು ಇವ್ರು ಮಾಡಿರೋದು ಇಲ್ಲೇ ಇವತ್ತು ಅಷ್ಟೇ. ಇನ್ನು ಬಾಯ್ಸ್ ಎಲ್ಲ ಬರಬೇಕು, ಸ್ವಲ್ಪ ಜನ ಬಂದಿಲ್ಲ. ಮತ್ತು ನೋಡಿ ಸಾಯಂಕಾಲ ನಮಗೆ ಪ್ರೋಗ್ರಾಮ್ ಮಾಡೋಕ್ಕೆ ನೈಟ್ ಮ್ಯೂಸಿಕ್ಕು ಬ್ಯಾನರ್ಸ್ ನೋಡಿ. ಗಂಧದ ಕ್ಲಬ್ದು ಹ್ಯಾಂಡ್ ಆಫ್ ಸುವೇಡಾ ರೆಸಾರ್ಟ್ಸ್ ಗ್ರ್ಯಾಂಡ್ ಓಪನಿಂಗ್ ಗಂಧದ ಕ್ಲಬ್ಬಿಂದ. ಸಾಕಾಗಿದೆ ಜಾಗ ಮಾತ್ರ. ಡ್ರೋನ್ ಶಾಟ್ಸಲ್ಲೂ ತೋರಿಸ್ತೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಫುಲ್ ಕಂಪ್ಲೀಟ್ ಆಗಿಲ್ಲ. ಡ್ರೋನ್ ಶಾಟಲ್ಲಿ ನೋಡಿದ್ರೆ ಒಳ್ಳೆ ಕಾಡಿದ್ದಂಗಿದೆ ಇದು. ಸೊ ಊಟ ಎಲ್ಲ ಆದಮೇಲೆ ಎಲ್ಲ ಬಾಯ್ಸು ಸ್ವಿಮ್ಮಿಂಗ್ ಪೂಲಲ್ಲಿ ಚಿಲ್ ಮಾಡ್ತವ್ರೆ. ಇವರಿಬ್ರು ಬ್ಯಾಚುಲರ್ಸ್. ಇನ್ನೂ ಏನು ಯಾಕೆ ಇವರಿಗೆ ಇವರೆಲ್ಲ ಬ್ಯಾಚುಲರ್ಸ್ ಯಾಕೆ ಏನಕ್ಕೂ ಬರೋದಿಲ್ಲ ಅವರು? ಫೋನಲ್ಲಿ ಬ್ಯುಸಿ ಇರ್ತಾರೆ. ಹಾಂ, ಇನ್ನೂ ಹೆಂಗಿರ್ಬೇಕು ನೋಡಿ. ಇವ್ನು ನಮ್ಮ ಪ್ರಣವ್ ನೋಡಿ, ಬ್ಯಾಚುಲರ್ ಆದ್ರೆ ಹೆಂಗೆ ಎಂಜಾಯ್ ಮಾಡ್ತಾನೆ. ಜಾಸ್ತಿ ಈಟಲ್ಲಿ ಅಲ್ಲ, ಜಾಸ್ತಿ ಈಟಲ್ಲಿ ಇರ್ತಾರೆ, ಅದಕ್ಕೆ ನೀರಲ್ಲಿ ಇದ್ರೆ ಕೂಲ್ ಆಗಿರ್ಬೋದು. ಅಭಿ ನಿರಂಜನ್ ಬಾ, ಯಾಕೆ ಸೂಪರ್ ಚೆನ್ನಾಗಿದೆ, ಒಳ್ಳೆ ಹೊಸ. ಆಕ್ಚುಲಿ ನಾವೇ ಬೋಣಿ ಮಾಡ್ತಾ ಇರೋದು ಅನ್ಸುತ್ತೆ. ಅಲ್ಲ ಬೇರೆ ತರ ಅಲ್ಲಪ್ಪ, ನೀರ್ಗೆ ಅಲ್ಲ ಬೇರೆ ಆಯುರ್ವೇದಿಕ್ ನೀರೆಲ್ಲ ಬಿಟ್ಬಿಟ್ಟಿರ ಆಮೇಲೆ. ಓ ನಿಮ್ನ ಅದಕ್ಕೆ ಟೆಸ್ಟಿಂಗಿಗೆ ಕರ್ಕೊಂಡ್ ಬಂದಿರೋದು. ನೀವು ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಕೊಡ್ಬೇಕು ನಮ್ಗೆ. ನೀವು ವಾಟರ್ ಟೆಸ್ಟ್ ಮಾಡಿ ಕೊಡ್ಬೇಕು ರಿಪೋರ್ಟು. ಚೆನ್ನಾಗಿದೆ ಒಂಥರ ಫುಲ್ಲು. ಅಂದರೆ ಜಾಸ್ತಿ ಯಾವುದೇ ಥರ ಆ್ಯಕ್ಟಿವಿಟೀಸ್ ಇಲ್ಲ, ಜಸ್ಟ್ ನೀರು ರೂಮು ಅಷ್ಟೇ. ಚಿಲ್ ಮಾಡಿ ರೂಮಲ್ಲಿ ಹೋಗಿ ಎಂಜಾಯ್ ಮಾಡಿ. ಆ್ಯಕ್ಚುಲಿ ಇದೊಂದು ಜಾಗದ ಹೆಸರೇ ಅಲ್ಲಿ ನೋಡಿ ಬೋರ್ಡ್ ಇದೆ ನೋಡಿ, ಅಜ್ಜಿ ತೋಟದ ದಾರಿ ಅಂತ.
ಹಾಂ, ಅಜ್ಜಿ ತೋಟಕ್ಕೆ ದಾರಿ. ಅಂದರೆ ಇದು ಈ ಗೂಗಲಲ್ಲಿ ಏನಂತ ಸರ್ಚ್ ಮಾಡೋದು ಸಿಗುತ್ತೆ ಅಂದರೆ ಅಜ್ಜಿ ತೋಟದ ಮನೆ ಅಂತಲೇ ಸಿಗುತ್ತಿದ್ದು. ಈಗ ಇದನ್ನು ರೆಸಾರ್ಟ್ ಥರ ಕನ್ವರ್ಟ್ ಮಾಡಿದ್ದಾರೆ. ಓನರೆಲ್ಲ ಹೇಳಿದ್ರು ಇದು ಆಲ್ರೆಡಿ ಒಂದು 3 ತಲೆಮಾರಿನ ಒಂದು ತೆಂಗಿನ ಮರಗಳಂತೆ. 3 ತಲೆಮಾರು ಅಂದರೆ ಓನರವರ ಅಜ್ಜಿ, ಓನರವ್ರ ಅಜ್ಜಿ ಅಂದರೆ ಓನರ್ಗೆ ವಯಸ್ಸಾಗಿರುತ್ತೆ. ಸೂಪರ್. ಹೆಂಗೆ ಹೇಳಿ? ಹಾಂ, ಅವರ ಅಜ್ಜಿ ಅಂದರೆ ನನಗನ್ಸಿ ಒಂದು 150 ವರ್ಷ ಅಲ್ಲ? ಎಲ್ಲ ಹಳೆ. ಇದು ಲೈವ್ ಕೌಂಟ್ರ್ ಬಾರು. ಸೊ ಲೈವ್ ಬಾರ್ ಥರ ಇದು ಇನ್ನೂ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ತುಂಬ ರೆಡಿ ಆಗ್ತಿದೆ. ರೂಮಲ್ಲಿ ಇರ್ತದೆ ತೊಗೊಂಬ. ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಚಿಲ್ ಮಾಡಿ ಈಗ ಕಾಫಿ ಮತ್ತು ಒಂದು ಸ್ನ್ಯಾಕ್ಸು ಇದೆ. ಅದಕ್ಕೆ ಬಂದಿದ್ದೀವಿ, ಎಲ್ಲ ಬಾಯ್ಸ್ ಎಲ್ಲ ಬಂದಿದ್ದಾರೆ, ಗೆಟ್ ಟುಗೆದರ್ ಆಗಿದ್ದೀವಿ. ಸೊ ಇದೇನಿಲ್ಲ, ಇದೊಂದು ಗೆಟ್ ಟುಗೆದರ್ ಒಂದು ರೈಡ್ ಅಷ್ಟೇ. ರೈಡು ಅಲ್ಲ ಇದು, ಆ್ಯಕ್ಚುಲಿ ಒಂದು ರೆಸಾರ್ಟ್ ಲಾಂಚು, ಸುವೇಡಾ ರೆಸಾರ್ಟ್ ಅಂತ. ಸೊ ತುಂಬ ಮತ್ತು ಮ್ಯಾರೇಜ್ ಡೆಸ್ಟಿನಿ, ವೆಡ್ಡಿಂಗ್ ಇನ್ ಡೆಸ್ಟಿನಿ ಅಂತಾರಲ್ಲ, ಹತ್ರ ಎಲ್ಲ ಬಂದಿದ್ದಾರೆ. ಈಗ ಸ್ನ್ಯಾಕ್ಸ್ ಹೋಗ್ಬೇಕು. ಸ್ನ್ಯಾಕ್ಸು, ಪಕೋಡ, ಬಜ್ಜಿ ನೋಡಿ, ಎಲ್ಲ ಅರುಣಾಚಲ್ ನಾರ್ತ್ ಈಸ್ಟ್. ಬರ್ತಾ ಇಲ್ಲ ಮಳೆನು, ವಾಟರ್ ಪ್ರೂಫ್ ಇದ್ದು. ಸೊ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ, ಮಳೆ ಬರ್ತಾನೇ ಇದೆ. ಸೊ ಇಲ್ಲಿ ಏನಿಲ್ಲ, ನಮ್ಮ ಒಂದು ಕ್ಲಬ್ ಅವ್ರದ್ದು ಒಂದು ಮ್ಯೂಸಿಕ್ ಪಾರ್ಟಿ ನಡೆಯುತ್ತೆ ಈಗ. ಇನ್ನೇನು ಸಿಂಗರ್ಸು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬ್ರೀತ್ ರೆಸಾರ್ಟ್ಗೆ ಬಂದಿರೋದು ಫುಲ್ಲು ಗಲಾಟೆ ನಡೀತಾ ಇದೆ. ಬಾಯ್ಸ್ ಎಲ್ಲ ಏಯ್ ರಾಜು ಒಂಚೂರು ಈ ಕಡೆ ಬರ್ತೀಯಾ? ರಾಜು ಒಂಚೂರು ಆ ಕಡೆಗೆ, ನನ್ನ ಫ್ರೆಂಡ್. ಓಕೆ, ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸಿಂಗರ್ಸ್ ಎಲ್ಲ ಬಂದಿದ್ದಾರೆ ನೋಡಿ. ಬಂದಿಯಪ್ಪ ಅಪ್ಪ ಅಪ್ಪ ಬಂದಿಯಪ್ಪ. ಹೇಳು ನಿರಂಜನ್, ಸ್ವಲ್ಪ ಸೈಡಿಗೆ ಬಾ. ಸೊ ಆರ್ಕೆಸ್ಟ್ರಾ ನಡೀತಾ ಇದೆ ಇಲ್ಲಿ. ಇನ್ನೊಂದೇನು ಅಂದ್ರೆ ಫೋಟೋದಲ್ಲೂ ನೋಡಿ, ನಾನು ಸಿಕ್ಕಿ ಇಲ್ಲಿ ನೋಡ್ತಾ ಇದ್ದೀನಿ. ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದಾರೆ ಬ್ಯಾನರ್, ಚೆನ್ನಾಗಿದೆ. ಯಾಕೆ ಅಲ್ಲಿ ನೋಡ್ತಾ ಇದ್ದೀನಿ ನೀನು? ಫೋಟೋ ತೆಗ್ದಿರೋದಲ್ಲ, ನಾನು ಯಾಕೆ ಅಲ್ಲಿ ನೋಡ್ತಾ ಇದ್ದೀನಿ? ಪಕ್ಕ ಫೋಟೋ ಕೊಟ್ಟಿದ್ದೀವಿ. ಚೂಬಿಡೆ ಚೂಬಿಡೆ ಆಟನು ಚೂಬಿಡೆ. ಯಾರು ನೀನು ರೋಜಾ ಹೂವೆ, ಯಾರೋ ಮಲ್ಲಿಗೆ ಹೂವೆ, ಓ ಚೆಲುವೆ ಚೆಲುವಿನ ಹೂವೆ, ಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ನಿನ್ನ ಅಂದ ನೋಡು, ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆ ತೋರಣಗಳೇ, ಈ ಮಣ್ಣಿನ ಕೂಸುನ ಕರುನಾಡೆ ಆಸಿದೆ ನೋಡೆ. ಈಗ ಇಷ್ಟೇ ಒಂದು ಆರ್ಗನೈಸ್ ಮಾಡಿರೋ ಅಂತ ಮಾತಾಡ್ತಾ ಇದ್ದಾರೆ. ಇಷ್ಟೊಂದು ಒಳ್ಳೆ ಫನ್ ಇತ್ತು. ಹೇಗಿತ್ತು ಬೈ? ಚೆನ್ನಾಗಿತ್ತಾ? ಖುಷಿ ಆಯ್ತಾ? ಖುಷಿ, ಹೌದಾ? ಚೆನ್ನಾಗಿತ್ತು, ಒಳ್ಳೆ ವೈಬ್ಸು, ಮಳೆ ಬೇರೆ ಬಂದಿದೆ, ತುಂಬಾ ಚೆನ್ನಾಗಿತ್ತಲ್ಲ. ಓಕೆ, ಫೈನಲಿ ಒಂದು ಒಳ್ಳೆ ಪ್ರೋಗ್ರಾಮ್ ಆಯಿತು. ನಮ್ಮ ಒಂದು ಕ್ಲಬ್ ಅವ್ರ ಹುಡುಗರಿಗೆಲ್ಲ ಪಾರ್ಟಿ ಅಂತ ಇದ್ದೇ ಇರುತ್ತೆ ಗೊತ್ತು. ಫುಲ್ಲು ಡ್ಯಾನ್ಸ್ ಮಾಡಿ ಹುಷಾಗಿದ್ದೀವಿ.
ಎಂಜಾಯ್ಮೆಂಟ್ ಒಂದು ನೆಕ್ಸ್ಟ್ ಲೆವೆಲ್. ಸೊ ಸುವೇಡ ರೆಸಾರ್ಟ್ಸು ಮತ್ತು ಇಲ್ಲ ಆರ್ಗನೈಸ್ ಮಾಡಿದ್ದಂಥ IQ ಮಿಸ್ಟ್ಗೆ ಎಲ್ಲ ಊಟಕ್ಕೆ ಆಗ್ತಿಲ್ಲ ಮಾತಾಡೋಕ್ಕೆ. ಊಟಕ್ಕೆ ಹೋಗೋಣ ಬನ್ನಿ. ಸಾಕಾತಿತ್ತು ಮಾತ್ರ. ಒಳ್ಳೆ ಫನ್ನು. ಇಲ್ಲೆಲ್ಲ ಕತೆಗಳು ಹೊಡ್ಕೊಂಡು ಕೂತಾವ ನೋಡಿ. ಇಲ್ಲೇ ಅವರೇ ಏನು ಮಾತಾಡ್ತಾರೆ ಗೊತ್ತಿಲ್ಲ. ಆಮೇಲೆ ನಮ್ಮಲ್ಲಿ ಮಹಾರಾಷ್ಟ್ರ ಮಾಡ್ರು ಫಸ್ಟ್ ಕೆಟಿಕೆ ಮಾಡಲು. ಫಸ್ಟ್ ಮಹಾರಾಷ್ಟ್ರ ಹೋಗ್ತಾ ಇದ್ದೀರಾ, ಆದ್ರೆ ಪ್ಲಾನ್ ಮಾಡ್ತಾ ಇದೀವಿ. ಏನ್ ಬೈ K2K ಎಲ್ಲ ಏನ್ ಬೈ ಬೆಳಿಗ್ಗೆ ನೀವು ಮಲ್ಕೊಂಡು ಬೆಳಿಗ್ಗೆ ಎದ್ದೋಗೋ ಅಂತ ಜಾಗಗಳದು. ಏನು ಕರೆಕ್ಟ್ ಅಲ್ವಾ? ಏನಲ್ಲ ರಾತ್ರಿ ಮಲಗಿ ಬೆಳಿಗ್ಗೆ ಹೋಗುವಂತ ಜಾಗಗಳು ಏನಂತಂದ್ರೆ ಬೈಕರ್ಸ್ ಗಳ ತೀರ್ಥಯಾತ್ರೆ ಅದು. ಗೊತ್ತು. ಕನ್ಯಾಕುಮಾರಿಯಿಂದ ಕಾಶ್ಮೀರದಿಂದ ಬೆಂಗಳೂರಿಗೆ. ನಾನು ಕಾಮಾಕ್ಷಿಪಳ್ಳಿ ಇಟ್ಟು ಕತ್ತು ರೂಪಾಯಿ ಅನ್ಕೊಂಡೆ. ಸಾರಿ ಕಾಮಾಕ್ಷಿಪಳ್ಳಿ ಕತ್ತು ರೂಪಾಯಿ ಅನ್ಕೊಂಡೆ. ತೀರ್ಥಯಾತ್ರೆ K2K ಮಾಡೋಣ. ಯಾವ ಮಾಡೋಣ? ನೆಕ್ಸ್ಟ್ ವರ್ಷ ಈ ವರ್ಷ. ಹೌದಾ? ಆಯ್ತು, ಮಾಡ್ತೀರಾ? ನಾನು ಜೋಕರ್ ಕರ್ಕೊಳ್ಳಿ. ಎಲ್ಲ ಒಳ್ಳೆ ಫನ್ ಮಾಡ್ಕೊಂಡು ನಾವೆಲ್ಲ ಡ್ಯಾನ್ಸ್ ಆಡ್ತಿದ್ರೆ ಇವ್ರು K2K ಡಿಸ್ಕಸ್ ಮಾಡ್ತವ್ರೆ. ಎಲ್ಲಿ ಏನ್ ಮಾಡ್ಬೇಕು ಅಂತ ನಾವೇನು ಮತ್ತೆ ನಾವು ರೆಡಿ ಇರ್ಬೇಕಲ್ಲ. ಓ ಯಾರು ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಮಾಡ್ಬೇಕು? ಮೇಗೆ ಲಡಾಖು. ಆಮೇಲೆ ಏನಾಗ ಮನೆ ಇರುತ್ತೆ ಬೈ ಸೆಂಟ್ರಲ್ ಇದೆ. ಇವಾಗ ಡೌ ಮಾಡ್ತಾನೆ. ಅಲ್ಲ ವರ್ಷ ಪೂರ್ತಿ ಪ್ಲಾನ್, ಅದ್ರಲ್ಲಿ ಮನೆ ಅಂದ್ರೆ ಇನ್ಯಾವ ಮಾಡೋಣ. ಏನ್ ಮಾಡೋದು? ಮುಖ್ಯ ಅಲ್ಲ, ಮದುವೆ ಆಗಿದೆ. ದೇವ್ರು ಕಷ್ಟಪಟ್ಟಿದ್ದೀನೋ ಏನ್ ಮಾಡಿ ನೆನ್ಸ್ಕೊಂಡು ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಲ್ಲ, ಅದು ಖುಷಿ ಆಯ್ತು. ಮತ್ತೆ ಥ್ಯಾಂಕ್ ಯು ಆನ್ಬಾಲ್ ರೆಸಾರ್ಟ್ಸ್ ಅಂಡ್ ವೆಡ್ಡಿಂಗ್ಸ್ಗೆ. ಒಂದು ಒಳ್ಳೆ ಹಾಸ್ಪಿಲಿಟಿ ಇದೆ ನಿಮ್ದು. ಒಂದು ಒಳ್ಳೆ ಟ್ರೀಟ್ಮೆಂಟ್ ಅಂದ್ರೆ ಒಂಥರ ನೀವು ಟ್ರೀಟ್ ಮಾಡೋದು ನೋಡಿದ್ರೆ ಒಂಥರ ಎಲ್ಲ ಫ್ಯಾಮಿಲಿ ಟೈಪ್ ತರ ಟ್ರೀಟ್ ಮಾಡಿದ್ರಿ. ಮತ್ತೆ ಸ್ಟಾಫ್ ನೀವು ಮದುವೆ ಆಗ್ಬೇಕಾದ್ರೆ ಇಲ್ಲೇ ಬಂದು ಮದುವೆ ಆಗಿ ಮದುವೆ ಆಗಿ 2 ಮಕ್ಕಳು 14 ವರ್ಷ ಆಯ್ತಿದ್ರೆ ಖಂಡಿತ ಆಗ್ತೀನಿ. ನನ್ನ ಮದುವೆ ನಾನೇ ಕಳಿಸ್ತೀನಿ ವೈಶುಗೆ. ನೀವು ಅಲ್ಲಿ ಹೇಳ್ತೀನಿ ಮನೇಲಿ ಬಿಟ್ಬಿಟ್ಟು ಇಲ್ಲಿ ಬಂದಿರೋದಲ್ಲೇ ಗೊತ್ತಾಯ್ತು. ಶನಿವಾರ ರಾತ್ರಿ ಇಲ್ಲಿ ಬಂದ್ಬಿಟ್ಟು ಈ ಮಳೆನಲ್ಲಿ ಈ ಸೊಳ್ಳೆ ಕಚ್ಚಿಸ್ಕೊಂಡು ಅಲ್ಲಿ ಈ ಹೆಂಡತಿದು ಕಾಟ ಬದಲು ಈ ಸೊಳ್ಳೆ ಕಾಟನ ಬಂದ್ಬಿಟ್ಟೆ ಕೇಳಿದ್ರು ಖಂಡಿತ ಅವರು ನನ್ಗೆ ಏನೋ ಪ್ರೀತಿಯಿಂದ ತಮಾಷೆ ಮಾಡ್ತಾ ಇರೋದು. ಬಂದ್ರೆ ಏನು ಅಂದ್ರೆ ಸೊ ಇದೆಲ್ಲ ಅವ್ರಿಗೆ ಕಾಟನ ತಪ್ಕೊಂಡು ಬನ್ನಿ ಅಂತ ಅಲ್ಲ. ನಮ್ದು ಬಂದು ಒಂದು ನಮ್ಮ ಒಂದು ಗಂಧದಗುಡಿ ಬೈಕಿಂಗ್ ಕ್ಲಬ್ ಬಂದು ಸೊ ನಾವೆಲ್ಲ ನೇಚರು ಅಡ್ವೆಂಚರು. ಸೊ ನಮ್ಮ ಒಂದು ಇದು ಈ ತರ. ಸೊ ಮತ್ತೆ ಈ ತರ ಒಂದು ಜಾಗಗಳನ್ನ ಬೇರೆಯವ್ರಿಗೆ ಪರಿಚಯಿಸೋದೇ ನಮ್ಮ ಒಂದು ಗಂಧದಗುಡಿ ಕ್ಲಬ್ನ ಒಂದು ಪ್ರಯತ್ನ. ಸೊ ಒಂದು ಪ್ರಯತ್ನ ಅಷ್ಟೇ. ಯಾಕಂದ್ರೆ ಎಷ್ಟೋ ಜಾಗಗಳಿಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಆದ್ರೆ ನಮ್ಮ ಕ್ಲಬ್ ಮುಖಾಂತರ ಅದನ್ನ ಪರಿಚಯಿಸ್ತೀವಿ ಅಷ್ಟೇ. ಸೊ ಒಂದು ಸಣ್ಣ ಒಂದು ಕೆಲಸ ಅಷ್ಟೇ, ಇದೇನು ದೊಡ್ಡ ಕೆಲಸ ಏನಲ್ಲ. ಸೊ ತುಂಬಾ ಖುಷಿ ಆಯ್ತು. ಮತ್ತೆ ಈ ಒಂದು ಸುವೇಡ ರೆಸಾರ್ಟ್ಸ್ ಇದೆಯಲ್ಲ, ಸೊ ತುಂಬಾ ಪೀಸ್ಫುಲ್ ರೆಸಾರ್ಟ್ ಪ್ಲಸ್ ವೆಡ್ಡಿಂಗ್ಗೆ ನಿಜವಾಗ್ಲೂ ನಾನು ಏನಾದ್ರು ಮದುವೆ ಆಗಿಲ್ಲ ಅಂದ್ರೆ ಗ್ಯಾರಂಟಿ ಇಲ್ಲೇ ಮದುವೆ ಆಗ್ತಿದ್ದೆ. ಬಟ್ ಏನ್ ಮಾಡ್ಲಿ, ಮುಂದಿನ ಜನ್ಮದಲ್ಲಿ ರೆಸಾರ್ಟ್ ಇತ್ತು ಅಂದ್ರೆ ಖಂಡಿತ ಮದುವೆ ಆಗ್ತಿದ್ದೆ. ಸೊ ಥ್ಯಾಂಕ್ ಯು. ಮತ್ತೆ ಎಲ್ಲರ ಒಂದು ಟೀಮ್ಗೆ ಸುವೇಡ ರೆಸಾರ್ಟ್ಸ್ ಅವರ ಒಂದು ಮಾಡ್ತಾರೆ ಅವ್ರಿಗೂ ಅಷ್ಟೇ ತುಂಬಾ ಖುಷಿ ಆಯ್ತು. ನಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಂತ IQ ಮಿಸ್ಟ್ ಅವ್ರಿಗೆ ಮೊದಲಾಗೆ ಧನ್ಯವಾದಗಳು. ಸೊ ಅವತ್ತಿಂದ ನಮ್ಗೆ ಒಂದು ಒಳ್ಳೊಳ್ಳೆ ಆಪರ್ಚುನಿಟಿಗಳು ಮತ್ತೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಒಂದು ಈ ತರ ಜಾಗಗಳನ್ನೆಲ್ಲ ನಮ್ಮ ಕ್ಲಬ್ಗೆ ಒಂದು ಅವಕಾಶ ಕೊಟ್ಟು ಸೊ ಥ್ಯಾಂಕ್ ಯು ಸರ್. ಮತ್ತೆ ನಿಮ್ಗೂ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ನಾವು ತಗೊಂಡು ನಾವು ಮುಂದಿನ ದಿನಗಳಲ್ಲಿ ಇದೇ ತರ ಒಂದು ಬದುಕ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು. ಗುಡ್ ಮಾರ್ನಿಂಗ್. ಕಂಟಿನ್ಯೂ ದ ಲಾಗ್. ನಿನ್ನೆ ರಾತ್ರಿ ಎಲ್ಲ ಇಲ್ಲೇ ಒಳ್ಳೆ ಒಂದು ಪಾರ್ಟಿ ಮಾಡಿ ಒಂದು ಮ್ಯೂಸಿಕ್ ಪಾರ್ಟಿನೂ ಇತ್ತು. ಸೊ ಬೆಳಗ್ಗೆನೇ ಎದ್ದು, ಬಟ್ ಏನು ಗೊತ್ತಾ, ಬೆಳಗ್ಗೆ ಎಲ್ಲ ಎದ್ದವ್ರೆ ಒಬ್ಬೊಬ್ಬರು ಎಲ್ಲ ಮೊಬೈಲು ನೋಡಿ. ಇಲ್ಲೊಂದು ಟೀಮು ಎಲ್ಲ ಮೊಬೈಲಲ್ಲಿ ಬ್ಯುಸಿ ಇದ್ದಾರೆ.
ರಾತ್ರಿ ಎಲ್ಲ ಫುಲ್ ಮಾಡಿದ್ರು. ನೀವು ನಮ್ಮ ನೋಡಿ ಇಲ್ಲಿ ಒಬ್ಬರಾದ್ರೂ ಮಾತಾಡ್ತಾರ ನೋಡಿ, ಎಲ್ಲ ಮೊಬೈಲಲ್ಲಿ. ಇನ್ನೊಬ್ಬ ಮತ್ತು ಕೃಷ್ಣ ತುಂಬ ಇಂಟ್ರೆಸ್ಟ್ ಆಗಿದ್ದಾನೆ. ಸೊ ಟಿಫಾನ್ಗೆ ಕಾಯ್ತಾ ಇದ್ದೀವಿ, ಬ್ರೇಕ್ಫಾಸ್ಟ್ಗೆ. ಸೊ ಈ ಒಂದು ಪ್ರಾಪರ್ಟಿ ಬಂದು ಏನು ಅಂದರೆ ಮೇಯ್ನ್ ಪರ್ಪಸ್ಸು ಫುಲ್ಲು ಇದು ಈ ಪ್ರಾಪರ್ಟಿ ಮೇನ್ ಪರ್ಪಸ್ ಬಂದು ವೆಡ್ಡಿಂಗ್ ಡೆಸ್ಟಿನಿ, ಯಾವ್ದಾದ್ರು ಇವೆಂಟ್ಸು ಇಲ್ಲಾಂದರೆ ಫಂಕ್ಷನ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. 48 ಎಕರ್ಸಲ್ಲಿದೆ ಈ ಜಾಗ, ಒಂದು ಪ್ರಾಪರ್ಟಿ. ರೂಮ್ಸ್ಗಳಿದೆ ಸ್ಟೇ ಮಾಡೋದಕ್ಕೆ. ರೂಮ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಲಕ್ಸುರಿ ಆಗಿದೆ. ಸೊ ಈ ಕಡೆಯೂ ಇದು ರೂಮ್ಸು, ಅದು ರೂಮ್ಸು, ಇದು ರೂಮ್ಸು. ಸೊ ಮಸ್ತಾಗಿದೆ ಮಾತ್ರ. ಮತ್ತು ಈ ಜಾಗದಲ್ಲಿ ನೀವು ಬೇಕಾದ್ರೆ ಇವೆಂಟ್ ಮಾಡ್ಕೋಬೋದು, ಯಾವುದೇ ಥರ ಇವೆಂಟ್ ಆದರೂ ಮಾಡ್ಬೋದು, ಕಾರ್ಪೊರೇಟ್ ಇವೆಂಟ್ಸು ಇಲ್ಲ ಅಂತ. ಸೊ ಇಲ್ಲ ಬಂದು ಸುಮ್ಮನೆ ಸ್ಟೇ ಮಾಡ್ತಿರೋ ರೆಸಾರ್ಟ್ ಆ್ಯಂಬಿಯನ್ಸ್ ಬೇಕು ಅಂದರೆ, ಬಟ್ ಇಲ್ಲಿ ಯಾವುದೇ ಥರ ಆ್ಯಕ್ಟಿವಿಟೀಸ್ ಜಸ್ಟ್ ಬಂದು ಪೀಸಾಗಿ ಸ್ಟೇ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಸುತ್ತು ಒಂದು ತೆಂಗಿನ ತೋಟದಲ್ಲಿರೋವಂಥ ಒಂದು ಪ್ರಾಪರ್ಟಿ ಇದು. ಮತ್ತು ಬೆಂಗಳೂರಿಗೆ ತುಂಬ ಹತ್ರ ಇದೆ ಪ್ರಾಪರ್ಟಿ. ಜಸ್ಟು ಮೇಯ್ನು ಬೆಂಗಳೂರು ಸಿಟಿ ಮೇಯ್ನಿಂದ ಒಂದು 20 to 25 ಕಿಲೋಮೀಟರ್ಸ್ ಇರ್ಬೋದು. ಸೊ ಜಾಗ ಮಾತ್ರ ಚೆನ್ನಾಗಿದೆ. ಒಂದು ಹೊಸ ಪ್ರಾಪರ್ಟಿ ಇದು, ಸುವಿಡಾ ರೆಸಾರ್ಟ್ಸ್ ಅಂತ. ಜಾಗ ನೋಡಿ ಹೆಂಗೆ ಕಾಣಿಸ್ತದೆ ಆ್ಯಂಬಿಯನ್ಸ್. ಬೆಂಗಳೂರಲ್ಲಿ ಈ ಥರ ಒಂದು ಪ್ರಾಪರ್ಟಿ ಇರುತ್ತೆ, ಎಷ್ಟೊಂದು ರೆಸಾರ್ಟ್ಸ್ಗಳಾಗಲಿ ಇಲ್ಲ ಅಂದರೆ, ಬಟ್ ತುಂಬ ಸ್ಪೇಷಿಯಸ್ ಆಗಿದೆ. ಬರೀ ಪಾರ್ಕಿಂಗ್ ಆಗಲಿ ದೊಡ್ಡ ಮ್ಯಾರೇಜ್ ಅವ್ರಿಗೆ ಮಾಡೋದಕ್ಕಂತೂ ಈ ಒಂದು ಪ್ರಾಪರ್ಟಿ ಸೂಪರಾಗಿರುತ್ತೆ. ತುಂಬ ಕ್ರೌಡ್ ಬರೋವಂಥವ್ರಿಗೆ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಮತ್ತು ಈ ಸಿಟಿಯಿಂದ ಯಾವುದೇ ಅಂದರೆ ರೆಸಿಡೆನ್ಷಿಯಲ್ ಡಿಸ್ಟರ್ಬ್ ಇಲ್ಲ. ಸೊ ಇನ್ಸೈಡ್ದ ಒಂದು ತೋಟದ ರೋಡ್ ಇರೋದ್ರಿಂದ, ಸೊ ಇದನ್ನು ಆ್ಯಕ್ಚುಲಿ ಅಜ್ಜಿ ಮನೆ ತೋಟ ಅಂತಲೇ ಕರೀತಾರಂತೆ. ಇದು ಆ್ಯಕ್ಚುಲಿ ಗೂಗಲಲ್ಲಿ ಇದನ್ನು ಸರ್ಚ್ ಮಾಡಿದ್ರೆ ಅಜ್ಜಿ ತೋಟದ ಮನೆ ಅಂತ ಏನೋ ಕರೀತಾರೆ. ಸೊ ಚೆನ್ನಾಗಿದೆ. ಇನ್ನೇನು ಟಿಫನ್ ಕಾಯ್ತಾ ಇದ್ದೀವಿ, ಇನ್ನೇನು ಹೋಗೋದು. ಆದಮೇಲೆ ಚೆಕ್ಔಟ್ ಆಗ್ಬಿಟ್ಟು ಹೋಗ್ತೀವಿ ಅಷ್ಟೇ. ಫೈನಲಿ ಇವಾಗ ನಾವು ಇಲ್ಲಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಸೊ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಒಬ್ಬರೇ ನೂಟ್ಲಾಗೋದ್ರು. ಮಳೆ ಬರ್ತಾಯಿದೆ ಆಲ್ರೆಡಿ ಲೈಟಾಗಿ ಡೀಸ್ಲಿಗೆ. ನಾವು ಬ್ಯಾಕ್ ಟು ಬೆಂಗಳೂರು. ಸೊ ಎಲ್ಲ ನಮ್ಮ ಲಗೇಜ್ಗಳೆಲ್ಲ ಎತ್ಕೊಂಡು ಸೊ ಲಾಸ್ಟಲ್ಲಿ ರೂಮ್ಸ್ ನೋಡ್ಕೊಬಿಡಿ. ರೂಮ್ಸು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಇದೇ ಥರ ತುಂಬ ರೂಮ್ಸ್ ಇದೆ. ಸೊ ಕಪಲ್ಸ್ ರೂಮ್ ಇದೆ ಮತ್ತು ಕಾಟೇಜಸ್. ಸೊ ಇದನ್ನು ರೆಸಾರ್ಟ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಕಾರ್ಪೊರೇಟ್ ಇವೆಂಟ್ಸ್ ಎಲ್ಲ ಬರ್ತೀರಾ ಅಂದರೆ. ಸೊ ನೋಡಿ ಈ ಥರ ತುಂಬ ಲಕ್ಸುರಿಯಾಗಿ ಮತ್ತು ಕ್ಲೀನಾಗಿರೋವಂಥ ಒಂದು ರೂಮ್ಸ್ ಇದೆ. ಮತ್ತು ಬಾಲ್ಕನಿ ಇದೆ ಇಲ್ಲಿ ಈಚೆ ಕಡೆ. ಒಂದು ಒಳ್ಳೆ ತೆಂಗಿನ ತೋಟದ ಮಧ್ಯದಲ್ಲಿ ಸಖತ್ತಾಗಿದೆ. ಸಾಕು, ಇನ್ನೆಷ್ಟು ಬೇಕು ನೋಡಿ. ಈ ಥರ ನೀವು ಯಾವ್ದಾದ್ರು ಪಾರ್ಟಿ ಫಂಕ್ಷನ್ಸ್ಗೆಲ್ಲ ಬಂತು ಅಂದರೆ ಮದುವೆಗೆ, ಸೊ ಇದಕ್ಕಿಂತ ಒಂದು ಜಾಗ ಮತ್ತು ಒಂದು ಸ್ಪೇಷಿಯಸ್ಗೆ ಒಂದು ಪೀಸ್ ಆಗಿರೋದು ಬೇಕು. ಯಾಕಂದರೆ ಮದುವೆ ಅಂದರೆ ಗೊತ್ತುತ್ತಾರೆ ನಿಮಗೆ, ಒಂಥರ ಕ್ರೌಡು ಗಜಿಬಿಜಿ, ತುಂಬ ಜನ ಗೆಸ್ಟು ಎಲ್ಲ ಬರ್ತಾ ಇರ್ತಾರೆ. ಸೊ ಆದ್ದರಿಂದ ಒಂದು ಒಳ್ಳೆ ಈ ಥರ ಒಂದು ಎನ್ವೈರ್ಮೆಂಟಲ್ಲಿ ನೀವು ಒಂದು ಯಾವುದೇ ಒಂದು ಫಂಕ್ಷನ್ಸ್ ಆಗಲಿಲ್ಲ, ಕಾರ್ಪೊರೇಟ್ ಇವೆಂಟ್ಸು, ಪಾರ್ಟಿ, ಮದುವೆ ಎಲ್ಲ ಮಾಡ್ತು ಅಂದರೆ ತುಂಬ ಖುಷಿಯಿಂದ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಮತ್ತು ಬಂದು ಹೋಗೋರ್ಗು ಒಂದು ಒಳ್ಳೆ ಪೀಸ್ಫುಲ್ಲಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಎಲ್ಲ ನವಿಲ್ಗರಿ ಕಿತ್ಕೊಂಬೋದು. ಇಲ್ಲಿ ನವಿಲುಗಳು ಇದೆ ತುಂಬ ಈ ಜಾಗದಲ್ಲಿ, ಅದೇ ಉದ್ರೋಗಿರುತ್ತೆ. ಕೆಲಸ ಆಯ್ತು, ನಡಿ ಹೋಣ. ನೋಡಿ ಫುಲ್ಲು ತೆಂಗಿನ ಮರ ತೋಟ, 48 ಎಕರೆ, ಸಖತ್ತು ಜಾಗ ಇದೆ. ಒಳ್ಳೆ ಯಾರು ಹೋಗ್ತಾರೆ. ಬಾಯ್ ಬ್ರೋ. ಐಕ್ಯೂ ಮಿಸ್ಟರ್ ಟೀಮ್ ಇಲ್ಲೇ ಇರ್ತಾರೆ ಇನ್ನೊಂದು 2 ದಿವಸ. ಅವ್ರದ್ದೇನೋ ಕೆಲಸಗಳಿದೆ. ಬಾಯ್.